ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. 6ನೇ ತರಗತಿ SAT ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 6ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದರಲ್ಲಿ ಹಿಂದಿ ವಿಷಯದ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರು ಇಂಪಾರ್ಟೆಂಟು ನಿಮ್ಮ SAT ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದೇ ಪ್ಯಾಟರ್ನಲ್ಲಿ ಒಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಕ್ವಶನ್ಗಳು ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ, ನಿಮ್ಮ ಎಕ್ಸಾಮಿಗೆ ತುಂಬಾ ಯೂಸ್ಫುಲ್ ಈ ಒಂದು ಕ್ವಶನ್ ಪೇಪರು. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಚೆನ್ನಾಗಿ ಪ್ರತಿ ಕ್ವಶನ್ ಓದ್ಕೊಂಡು ಹೋಗಲೇಬೇಕು. ಖಂಡಿತ ಕೊನೆವರೆಗೆ ನೋಡಿ, ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ಆಡ್ತಿದಾರ ಅಥವಾ ಚಾನಲ್ನ ಇನ್ನೂ ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದ್ರ ನಿಮಗೆ ನಿಮ್ಮೊಂದು 6ನೇ ತರಗತಿ SAT ಎಕ್ಸಾಮ್ ಮುಗಿಯುವವರೆಗೆ ಕ್ವಶನ್ ಪೇಪರ್ಗಳು ಅಷ್ಟಿಲ್ಲದೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ಬೋರ್ಡ್ರು ಕೀ ಬಿಡ್ತಾರೆ, ಪ್ರತಿನಿಧಿಸಿದ ಕೀ ಬಿಡ್ತಾರೆ. ಅವನನ್ನು ಕೂಡ ಇದೇ ಒಂದು ಚಾನಲ್ ಆಗ್ತೀವಿ. ಮತ್ತು ರಿಸಲ್ಟ್ ಬರೋರಿಗೆ ಮಾಹಿತಿ ಕೊಡ್ತೀನಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ 6th 6ನೇ ತರಗತಿಯಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಲಾಸ್ಟ್ ಎಕ್ಸಾಮ್ ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಇದು ನಿಮ್ಮ ಮಾಡಲ್ ಕ್ವಶನ್ ಪೇಪರು. ಅದಕ್ಕೆ ಮುಂಚೆ ನಾವು ವೇಟೇಜ್ ನೋಡೋಣ. ವೇಟೇಜು ಅಂದರೆ ಯಾವ ಘಟಕದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ, ಅದು ಇಂಪಾರ್ಟೆಂಟು. ಅದೇ ಪ್ರಕಾರ ನಿಮ್ಮೊಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ನೋಡಿ. ಸಬ್ಜೆಕ್ಟು 3rd ಲ್ಯಾಂಗ್ವೇಜ್ ಹಿಂದಿ, 6 ಎಕ್ಸಾಮಿನೇಷನ್, ಚಾಪ್ಟರ್ ವೈಸ್ ವೇಟೇಜು. ಒಂದೇದು ಪಾರ್ಟ್ ಕಾ ನಾಮ್ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಟೋಟಲ್ ಮಾರ್ಕ್ಸು. ಆಯಾ ಆಯಿ ಇಲ್ಲಿಂದ ನಮಗೆ ಎಷ್ಟು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನ್ನು. ಅದು ಬಿಟ್ಟು 2 ಮಾರ್ಕ್ಸ್ ಕೇಳೋದಿಲ್ಲ, 3 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ. ಟೋಟಲಾಗಿ 1 ಮಾರ್ಕ್ಸು. ಇದೇ ಪ್ರಕಾರ ಓದ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮೊಂದು SAT ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಟೋಟಲಾಗಿ 40 ಮಾರ್ಕ್ಸ್ ನೋಡಿ. ಒಂದೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಮಲ್ಟಿಪಲ್ಲು ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು ನೋಡಿ. ಅಬ್ಸರ್ವ್ ಮಾಡಿ. ಒಂದೇ ಕ್ವಶನ್ನು ನಿಮ್ಲಿಖಿತ್ ಮೇಸೆ ಸುರಾಕ್ಷರ ಕೇಳಿದ್ದಾರೆ. ಸುರಾಕ್ಷರ ಯಾವುದಾಗ್ಬೋದು? ಒಂದೇ ಕ್ವಶನಿಗೆ ಆನ್ಸರು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಎ ಸರಿಯಾದ ಉತ್ತರ. ಎರಡನೇದು ದಾದಕ ಅನ್ಯಲಿಂಗ ರೂಪ. ದಾದಕ ಅನ್ಯಲಿಂಗ ರೂಪ ಏನಾಗ್ಬೋದು? ಎರಡನೇ ಕ್ವಶನ್ ಆಪ್ಷನ್ ಎ ದಾದಿ ಸರಿಯಾದ ಉತ್ತರ. ಪ್ರಶ್ನೆ 3 ಚಿಡಿಯಾಕ ಅನ್ಯವಚನ ರೂಪ. ಚಿಡಿಯಾಕ ಅನ್ವಚನ ರೂಪ ಕೇಳಿದರೆ ಏನಾಗ್ಬೋದು? ಚಿಡಿಯಾದ ಅನ್ವಚನ ರೂಪ. ಮೂರನೇ ಕ್ವಶನಿಗೆ ಆನ್ಸರ್ ಆಪ್ಷನ್ ಬಿ ಆಗ್ತದೆ. ಚಿಡಿಯೇ ಸರಿಯಾದ ಉತ್ತರ. ಚಿಡಿಯೇ. ಕ್ವಶನ್ ನಂಬರ್ 4 ಆಸ್ಮಾನ್ ಕಾ ಸಮಾನಾರ್ಥಕ ಶಬ್ದ. ಆಸ್ಮಾನ್ ಕಾ ಸಮಾನಾರ್ಥಕ ಶಬ್ದ ಏನಾಗ್ಬೋದು? ಕ್ವಶನ್ ನಂಬರ್ 4ಗೆ ಆನ್ಸರ್ ಆಪ್ಷನ್ ಎ ಆಕಾಶ್. ಇನ್ನು ಸೆಕೆಂಡ್ ಮೇನು ಆವರ್ ಮೇ ದಿಯೇ ಗಯೇ ಶಬ್ದೋ ಮೇ ಸೆ ಸಾರ್ಥಕ್ ವಾಕ್ಯ ಬನಾಯಿ. ಸಾರ್ಥಕ್ ವಾಕ್ಯ ಬನಾಯಿ ಕೇಳಿದರೆ ಸೊ 4 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಪ್ರಾಕ್ಟಿಕಲಿ ಕೊಟ್ಟಿದ್ದಾರೆ, ನಾವು ಕರೆಕ್ಟಾದ ವರ್ಡನ್ನು ಮಾಡಬೇಕು, ವಾಕ್ಯವನ್ನು ಮಾಡಬೇಕು. 5ನೇ ಕ್ವಶನು ಮಾಲಿ ಬಗೀಚೆ ಸೆ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಆಯಾ ಕೊಟ್ಟಿದ್ದಾರೆ. ಮಾಲಿ ಬಗೀಚೆ ಸೆ 5ನೇ ಕ್ವಶನ್ಗೆ ಸರಿಯಾದ ಉತ್ತರ ಏನಾಗ್ಬೋದು? ಗ್ಯಾಸ್ ಮಾಡಿ. ಆನ್ಸರ್ ನೋಡಿ. ಆಯಾ ಸರಿಯಾದ ಉತ್ತರ. ಆಯಾ ಸರಿಯಾದ ಉತ್ತರ. ಆಯಾ ಆಗ್ತದೆ. ಇನ್ನು 6 ಅಮೀನ್ ದೇಶ್ ಕಿ ರಕ್ಷಾಕರ್ತ ಏನಾಗ್ಬೋದು? ತಾನಾ ತೀನಾ. ರಕ್ಷಾಕರ್ತ ಕರ್ತ ತಾನಾ ತೀನಾ. ಕ್ವಶನ್ ನಂಬರ್ 6ಗೆ ಆನ್ಸರು ಏನಾಗ್ಬೋದು? ತಾ ಆಗ್ತದೆ. ಕರ್ತ ತಾ ಅಂತ ಬರ್ತದೆ, ತಾ. ಇನ್ನು ಕ್ವಶನ್ ನಂಬರ್ 7 ಖರಗೋಶ್ ಗಾಜರ್ ಕಾ ಡ್ಯಾಶ್ ಹೈ. ಏನು ಬರ್ತದೆ? ತಾ ಬರ್ತದ, ತಿ ಬರ್ತದ, ತಿ ಬರ್ತದ. ಖರಗೋಶ್ ಗಾಜರ್ ಕಾ ಡ್ಯಾಶ್ ಹೈ. ಕ್ವಶನ್ ನಂಬರ್ 7ಗೆ ಆನ್ಸರು ತಾ ಬರ್ತದೆ. ತಾ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8 ರೀನಾ ಪರೋಟಾ ಕಾ ಡ್ಯಾಶ್ ಹೈ ರಹಿ ರಹಿ. ಕ್ವಶನ್ ನಂಬರ್ 8ಗೆ ಆನ್ಸರು ಆಪ್ಷನ್ ರಹಿ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 9 ಸಹಿ ಮಿಲಾನ್ ಕೀಜಿಯೆ ಅಂದರೆ ಹೊಂದಿಸಿ ಬರೆಯೋದು. ಅವರಿಂದ ಬಗ್ಗೆ ನಾವು ಹೊಂದಿಸಿರಬೇಕು. ಮ್ಯಾಚ್ ದ ಫಾಲೋಯಿಂಗ್ ಅಂತ ಅರ್ಥ ಕರೀತಾರೆ ಇಂಗ್ಲೀಷ್ನಲ್ಲಿ. 4 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 9 ರಮೇಶ್, 10 ನಾನಾಜಿ, 11 ಸರ್ಲಾ ಸ್ಕೂಲ್, 12 ಭಾಷಾ. ಕೊಟ್ಟಿದ್ದಾರೆ ಬದಲ್ಲಿ ರೈ ಹೈ, ವಿಚಾರ್ ವಿನಿಮಯ್, ಸಿ ಗಾತಾ ಹೈ, ಜಾಯಗಿ. 9ರಿಂದ 12ವರೆಗೆ ಉತ್ತರ ನೋಡೋಣ ನೋಡಿ. ಇದು ಮ್ಯಾಚ್ ದ ಫಾಲೋಯಿಂಗ್.
ಒಂದನೇದು 9, 10, 11, 12. ರಮೇಶ್ ಗಾತಾ ಹೈ, ನಾನಾಜಿ ಆ ರಹೆ ಹೈ ಮತ್ತು ತಿತಲಿ ಸುಂದರ್ ಜಾಯೇಗಿ. ತಿತಲಿ ಸುಂದರ್ ಜಾಯೇಗಿ ಭಾಷಾ ವಿಚಾರ ವಿನಿಮಯ. ಕ್ವೆಶ್ಚನ್ ನಂಬರ್ 13. ಸಹಿ ಔರ್ ಗಲತ್ ನಿಶಾನ್ ಲಗಾಯಿ. ಅದು ಸರಿ ಇದ್ದರೆ ಸರಿ ಹಾಕಬೇಕು, ತಪ್ಪಿದ್ರೆ ತಪ್ಪಾಗಬೇಕು. ನೋಡಿ 13, 14. ಹಾಥಿ ಕೋ ಪ್ಯಾಸ್ ಲಗಿ. 14 ನೋಡಿ ಹಮೇ ಪೇಡ್ ನಹಿ ಕಾಟ್ನಾ ಚಾಹಿಯೆ. 13 ಪಾಯಿಂಟ್ಸಿನ ಆನ್ಸರ್ ನೋಡಿ 13, 14. ನೋಡಿ 13ನೇದು ತಪ್ಪು, 14ನೇದು ಸರಿ. ಇಷ್ಟೇ. ಇನ್ನು ರೈಟ್ ಹಾಕಬೇಕು, ತಪ್ಪಿದ್ರೆ ತಪ್ಪು ಗುಣಾಕಾರ ಹಾಕಬೇಕು, ರೈಟ್ ಇದ್ದರೆ ಸಹಿ ಹಾಕಬೇಕು. ಇಷ್ಟೇ. ಇನ್ನು 15ನೇ ಕ್ವಶನ್ನು. ನಿಮ್ಲಿಖಿತ್ ಪ್ರಶ್ನೋಕ್ಕೆ ಉತ್ತರ ಸೂಚನೆಗೆ ಲಿಖಿಯೆ. ಇವೇನು 2 ಮಾರ್ಕ್ಸ್ ಕ್ವಶನ್ 5 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಅದೇನು ನೋಡಿ ಏನು ಕೊಟ್ಟಿದ್ದಾರೆ, ಸಾರ್ಥಕ್ ಶಬ್ದ ಬನಾಯಿ ಕೊಟ್ಟಿದ್ದಾರೆ. ಸಾರ್ಥಕ್ ಶಬ್ದ ಬನಾಯಿ ಪರ ಕ ಗರ ಪ ಕೊಟ್ಟೆಲ್ಲ ಕೊಟ್ಟಿದ್ದಾರೆ. ಸಾರ್ಥಕ್ ಶಬ್ದನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡಿ 15ನೇದು ನೋಡಿ, ಪರ್ ಗರ್ ಕರ್ ಫಾರ್ ಆಗ್ತವೆ. ಪರ್ ಗರ್ ಕರ್ ಫಾರ್. ನೆಕ್ಸ್ಟ್ 16 ಕ್ವಶನ್. ಚಿತ್ರ ದೇಖಕರ ವಾಹನೋಕೆ ನಾಮ್ ಲಿಖಿಯೆ. ಇಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ವಿಮಾನ ಇದೆ ಮತ್ತು ಟ್ರೈನ್ ಇದೆ. ಹಿಂದಿಯಲ್ಲಿ ಏನಂತ ಬರಿಬೋದು ನಾವು 16 ನೋಡಿ, ಹವಾಯಿ ಜಹಾಜ್ ರೇಲ್ಗಾಡಿ. ಹವಾಯಿ ಜಹಾಜ್ ರೇಲ್ಗಾಡಿ. क्वेश्चन नंबर 17. चित्र देखकर पक्षियों के नाम लिखिए. चिड़िया, बगुला, तोता, बाज. ಅದರಲ್ಲಿ ಕೊಟ್ಟಿದ್ದಾರೆ. ಏನು ಕೇಳಿದ್ರೆ ಚಿಡಿಯಾದ ಹೆಸರು. ಪಕ್ಷಿ ಅಂತ ಕರೀತಾರೆ. ಪಕ್ಷಿಯು ಚಿಡಿಯ ಎಲ್ಲ ಕೂಡ ಒಂದೇ. ಚಿಡಿಯ, ಬಗುಲ, ತೋತ, ಬಾಜ್. ಈ 4ರಲ್ಲಿ 2 ಕ್ವಶನ್ ಆನ್ಸರ್ ಇವೆ. ಆಯ್ತಾ? 17 ಆನ್ಸರ್ ನೋಡಿ. 1ನೇದು ತೋತ, 2ನೇದು ಚಿಡಿಯ. ತೋತ ಚಿಡಿಯ ಮೋಸ್ಟ್ ಇಂಪಾರ್ಟೆಂಟು, ಕೇಳ್ಬೋದು. ಈ ಕ್ವಶನ್ ರಿಪೀಟ್ ಆಗ್ಬೋದು ನೋಡಿ. ನೆಕ್ಸ್ಟ್ 18. उदाहरणानुसार वर्ग पहले लिखे अक्षरों से शब्द बनाकर लिखिए. ಉದಾಹರಣೆ ಹಾತಿ ಕೊಟ್ಟಿದ್ದಾರೆ. ನೋಡೋಣ 18 ಆನ್ಸರ್ ನೋಡ್ಕೋಬೋದು ನೋಡಿ. 18 गाय, मोर, शेर, बंदर, बालू. इನ್ನು नेक्स्ट क्वेश्चन नंबर 19. ಕನ್ನಡ में ಅನುವಾದ कीजिए. ಕನ್ನಡ ಅನುವಾದ ಅವ್ರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದು ನಾವು ಕನ್ನಡದಲ್ಲಿ ಅನುವಾದ ಮಾಡಬೇಕು, ಹಿಂದಿಯಿಂದ ಕನ್ನಡಕ್ಕೆ. 19 ನೋಡಿ, जून 5 ಅಂದರೆ 5 ಅಂತ ಹಿಂದಿಯಲ್ಲಿ. जून 5 विश्व पर्यावरण दिवस है, इसलिए वन महोत्सव मना रहे हैं. ಹಿಂದಿಯಲ್ಲಿ ಬರಿಬೋದು. ಏನಂತ ಬರಿಬೋದು ಕನ್ನಡದಲ್ಲಿ? ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಬರಬೇಕು. ಜೂನ್ ವಿಶ್ವ ಪರ್ಯಾವರಣ ದಿನವಾಗಿದೆ, ಅದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತವೆ. ಜೂನ್ ವಿಶ್ವ ಪರ್ಯಾವರಣ ದಿನವಾಗಿದೆ, ಅದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತವೆ. ನೀವು ಕ್ವೆಶ್ಚನ್ ನಂಬರ್ 20 ಅದಾಯಿತು. ಇವೇನು 3 ಮಾರ್ಕ್ಸು 4 ಕ್ವಶನ್ನು, ಟೋಟಲಾಗಿ 12 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. 20 ನೋಡಿ, तालिका के आधार पर वाक्य बनाए. तालिका आधार पर वाक्य बनाए ನೋಡಿ. मैं घर जाऊंगी, मैं घर जाएगा जाएगी, वह घर जाएगा जाएगी. ಇವನು ವಾಕ್ಯವನ್ನು ಮಾಡಬೇಕು ನಾವು. 20 ಆನ್ಸರ್ ನೋಡಿ. मैं घर जाऊंगा, मैं घर जाऊंगी, वह घर जाएगा, वह घर जाएगी, हम घर जाएंगे, हम घर जाएंगी. ಈ ರೀತಿ ಮಾಡಬೇಕು. 21 अंक में लिखिए. 23 ಅಂಕದಲ್ಲಿ ಬರಬೇಕು. 33, 28, 35. 21 ನೋಡಿ, 23, 33, 28, 35. ಸೊ ಅವನು ಬರೀಬೇಕು. ನೆಕ್ಸ್ಟು 22 ನೋಡಿ, ಏನು ಕೇಳಿದರೆ निर्देशानुसार तालिका पूर्ण कीजिए. पुरुषस्वर, दीर्घस्वर, ये मतेनु अयोग ನಿಮಗೆಲ್ಲ ಗೊತ್ತೀನಿ. 22 ನೋಡಿ, ಅ ಇ ಉ ರು ಎ ಓ, ಆ ಇ ಉ ಎ ಔ, ಅಂ ಅಹ. 23 ಏನಿದು? घटनानुक्रम से लिखिए. ಒಂದನೇದು, अरे मित्र मेरा कलेजा तो पेड़ की कोटर में ही रखा है. सेकेंड नो, एक बंदर और मगर में गहरी दोस्ती थी. नो
ಥರ್ಡ್ ಒನ್ ನೋಡ್ಕೊಳ್ಳಿ. 3 ಕ್ವಶನ್ ಆನ್ಸರ್ ಕೊಟ್ಟಿರ್ತೀನಿ. ಓಕೆ ನೋಡ್ಕೊಳ್ಳಿ. ಏಕ್ ಬಂದರ್ ಅವ್ರ ಮಗರ್ ಮೇ ಗಹರಿ ದೋಸ್ತಿ ಥಿ. 3 ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ 24 ಪದ್ಯ ಬ್ಯಾಗ್ ಪೂರ್ಣ कीजिए. 4 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ 4 ಮಾರ್ಕ್ಸ್ ಒಂದೇ ಕ್ವಶನ್ನು. ಮೋಸ್ಟ್ ಇಂಪಾರ್ಟೆಂಟು ಇದೇ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರ ಕೊಡ್ತಾರೆ, ನೋಡ್ಕೋಬೋದು. ತೋರಿಸ್ತೀನಿ ನೋಡಿ. आओ बच्चों खेलें खेल मिलकर सभी बनाए रेल, मोहन तुम इंजन बन जाओ, सीटी देकर रेल ಜಲಾओ. ಇಷ್ಟೇ ನೋಡ್ಕೊಳ್ಳಿ. ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಒಂದು ಪ್ಯಾರವನ್ನು ಕೇಳ್ತಾರೆ. ಇಷ್ಟೇ ಒಂದು ಕ್ವಶನ್ ಪೇಪರು. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್.